ಶಿಕ್ಷಣ ಕ್ಷೇತ್ರದಲ್ಲೂ ವಂಚಿತರಾದ ದಲಿತ ವಿದ್ಯಾರ್ಥಿಗಳು ಅವರಿಗೆ ಲ್ಯಾಪ್ಟಾಪ್ ಕೊಡಬೇಕಾಗಿದ್ದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ಸರ್ ಜಾತಿ ತಾರತಮ್ಯ ಮಾಡ್ತಾರ ಬಾಗಲಕೋಟ್ ಯೂನಿವರ್ಸಿಟಿ ಸಂಬಂಧಪಟ್ಟದಂತೆ ಅವ್ರಂತಾರಿ ಇಲ್ಲಿ ಕೇಳೋಣ ನೀವು ಚೆನ್ನಮ್ಮ ಯೂನಿವರ್ಸಿಟಿ ಸಂಬಂಧಪಟ್ಟದಂತೆ ಅವ್ರಂತಾರಿ ಡೈರೆಕ್ಟ್ ಆಗಿ ನಮ್ಮ ಹೆಸರಿ ಬಂದಿದ್ದು ಲ್ಯಾಪ್ಟಾಪ್ ಕೊಡಾಕ ನಮ್ದ ನೋಡತ್ತಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತೇ ಕಳಿಸುವ ವ್ಯವಸ್ಥೆನ ಮಾಡ್ತೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತೇ ಕಳಿಸುವ ವ್ಯವಸ್ಥೆನ ಮಾಡ್ತೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತೇ ಕಳಿಸುವ ವ್ಯವಸ್ಥೆನ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ನ್ಯೂಸ್ 26ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿರುವ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಜಮಖಂಡಿ ನಗರದ ಬಾಗಲಕೋಟ ವಿಶ್ವವಿದ್ಯಾಲಯದ ಮುಂದೆ SC ST ವಿದ್ಯಾರ್ಥಿಗಳು 2023-24ನೇ ಸಾಲಿನ ಲ್ಯಾಪ್ಟಾಪ್ ಕೊಡಬೇಕೆಂದು ಪ್ರತಿಭಟನೆ ನಡೆಸಿದರು. ಹಲವು ಬಾರಿ ಕೇಳಿದರೂ ಕೂಡ ನಮ್ಮ ಸಮಸ್ಯೆಯನ್ನು ಯಾರೂ ಬಗೆಹರಿಸುತ್ತಿಲ್ಲ. ಸರ್ಕಾರದಿಂದ ಬಂದಿರುವ ಲ್ಯಾಪ್ಟಾಪ್ ಅನ್ನು ಎಷ್ಟು ಸಾರಿ ಕೇಳಿದರೂ ಕೂಡ ಇದುವರೆಗೂ ನಮಗೆ ಲ್ಯಾಪ್ಟಾಪ್ ಕೊಡುತ್ತಿಲ್ಲ ಎಂದು ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳು ನೀವೇ ನಮಗೆ ನ್ಯಾಯ ಕೊಡಿಸಿ ಎಂದು ವಿದ್ಯಾರ್ಥಿಗಳು ಮಾಧ್ಯಮದ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಭಾರ ಕುಲಪತಿಗಳಾದ ದಯಾನಂದ್ ಅವರಿಗೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಚೈತ್ರ ನಾಗಪ್ಪಗೌಡ್, ಭುವನೇಶ್ವರಿ ಭೋತಿ, ಲಕ್ಷ್ಮಿ ಗೌಂಡಿ, ಕಾಳೇಶ ಹಲಿಗಿ, ಸಚಿನ ಕಾಂಬ್ಳೆ ಮಾತನಾಡಿದರು. ಹಲವಾರು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ರವಿಕುಮಾರ್ ಸಿಂಘೆ, ಭಾರತ ರತ್ನ ನ್ಯೂಸ್ 26 ಚಾನಲ್ ಸಂಪಾದಕರು ಜಮಖಂಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಡೈರೆಕ್ಟ್ ಆಗಿ ನಮ್ಮ ಹೆಸರಿ ಬಂದಿದ್ದು ಲ್ಯಾಪ್ಟಾಪ್ ಕೊಡಾಕ ನಮ್ದ ನೋಡತ್ತಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತೇ ಕಳಿಸುವ ವ್ಯವಸ್ಥೆನ ಮಾಡ್ತೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತೇ ಕಳಿಸುವ ವ್ಯವಸ್ಥೆನ ಮಾಡ್ತೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತೇ ಕಳಿಸುವ ವ್ಯವಸ್ಥೆನ ಮಾಡ್ತೀನಿ.